ಜೈ ಜಿನೇಂದ್ರ. ನನ್ನ ಹೆಸರು ಸಂಪತ್ ಜೈನ್, ಚಿಗುರು ಪತ್ರಿಕೆ ಎಡಿಟರ್. ವಿಶೇಷ ಏನಂತ ಹೇಳಿದರೆ, ಇವತ್ತು ಪ್ರೇಮ್ ಕುಮಾರ್ ಸರ್, ಅಣ್ಣಾಜಿ ಅಂತಲೇ ಹೆಸರುವಾಸಿಯಾದಂಥ ಸಮಾಜ ಸೇವಕ, ಅಜಾತಶತ್ರು, ಶಿಕ್ಷಣ ಪ್ರೇಮಿ, ಕೊಡುಗೈದಾನಿ ನಮ್ಮ ಪ್ರೇಮ್ ಕುಮಾರ್ ನಮ್ಮದಂತಲ್ಲ, ಪ್ರತಿಯೊಬ್ಬರ ಒಂದು ಪ್ರೀತಿಯ ಅಣ್ಣಾಜಿ ಸರ್ ಇವತ್ತು ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆಯಲ್ಲಿ ಇದ್ದಾರೆ ಅಂತ ಅನಿಸ್ತದೆ. ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರ ಬಗ್ಗೆ ತುಂಬ ವಿಚಾರ ನಾನು ಈ ಮುಂಚೆನೇ ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ಪ್ರತಿಯೊಂದರಲ್ಲೂ ನಮಗೆ ಸಪೋರ್ಟ್ ಕೊಡುವಂಥ ನಮ್ಮಂಥ ಪ್ರತಿಭಾವಂತ ಯುವಕರಿಗಿರ್ಬೋದು, ಅಲ್ಲ ಬೇರೆ ಯಾರೇ ಒಂದು ಬಡವರಿರ್ಬೋದು, ಯಾರೇ ಒಂದು ಕಾರ್ಯಕ್ರಮ ಅವರು ಮುಂದೆ ಬಂದು ನಿಂತು ನನ್ನಿಂದ ಏನಾಗಬೇಕಂತ ಕೇಳುವಂಥ ದೊಡ್ಡ ಮನಸ್ಸಿರುವಂಥದ್ದವರು. ಹಾಗಾಗಿ ಅವರ ಬಗ್ಗೆ ನಾನು ಅವರ ಅಗಲುವಿಕೆ ಕೇಳಿದಾಗ ಆ ದಿನ ವೀಡಿಯೋ ಶೂಟ್ ಮಾಡಬೇಕಂತಿದ್ದೆ, ಲೈವ್ ಕೊಡಬೇಕಂತಿದ್ದೆ. ಆದರೆ ಅದು ಸರಿಯಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದೆ. ಸುಮಾರು 48,000 ಜನ ಈವರೆಗೆ ವೀಕ್ಷಣೆ ಮಾಡಿದ್ದಾರೆ. ದೂರದ ಊರಿನವರಿಗೂ ಅವರ ಒಂದು ಕೊನೆಯ ಕ್ಷಣದ ಅವರ ಒಂದು ನೋಡಲಿಕ್ಕೆ ಅನುಕೂಲ ಆಯಿತು ಅಂತ ತುಂಬ ಜನ ಹೇಳಿದ್ದಾರೆ. ಇದು ನನಗೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಅವರ ಬಗ್ಗೆ ಕೆಲವೊಂದು ಅವರ ಅಭಿಷೇಕ ದಿವಸ ಮೊದಲನೇ ದಿನ, ಈ ದಿನ ತುಂಬ ಹಿರಿಯರು ಅವರ ಬಗ್ಗೆ ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದಾರೆ. ಮುಂದೆ ಸುಮಾರೊಂದು ವಾರ ಪ್ರತಿ ಬಸ್ತಿಯಲ್ಲೂ ಕಾರ್ಯಕ್ರಮ ಇದೆ. ಅಂದರೆ ನೂರಲ್ಬೆಟ್ಟು ಇರ್ಬೋದು, ಗುಮ್ಮೆತ್ತು ಬಸ್ತಿ ಇರ್ಬೋದು, ನಲ್ಲೂರು ಇರ್ಬೋದು, ನೆಲ್ಲಿಕಾರಿ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಒಂದು ಅವರ ಬಗ್ಗೆ ಶ್ರದ್ಧಾಂಜಲಿ ಸಭೆ ಇಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂಘದ ಸಂಸ್ಥೆಯವರು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮ ನೋಡಿದಾಗ ನಾನು ಎಲ್ಲೂ ಈ ಥರದೊಂದು ಕಾರ್ಯಕ್ರಮ ನಾನು ನೋಡಿಲ್ಲ. ಅವರ ಬಗ್ಗೆ ಶ್ರದ್ಧಾಂಜಲಿ ಸಭೆ ಇರ್ಬೋದು, ಅವರ ಬಗ್ಗೆ ಪೂಜೆ ಇರ್ಬೋದು, ಇದೆಲ್ಲ ನೋಡಿದರೆ ಅದು ದೊಡ್ಡ, ಇನ್ನೂ ಅಂಥ ವ್ಯಕ್ತಿ ನಾವು ಈವರೆಗೆ ನೋಡಿಲ್ಲ, ಮುಂದೆ ನೋಡ್ತೇವಿಲ್ಲ ಅಂತ ಗೊತ್ತಿಲ್ಲ. ಅಂಥ ವ್ಯಕ್ತಿಯ ಬಗ್ಗೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ ಅವರ ಬಗ್ಗೆ ಅಭಿಪ್ರಾಯ ಹೇಳಲಿಕ್ಕೆ. ಬಟ್ ನಾನು ಅವರ ಒಂದು ಏನೋ ಅವರ ಒಂದು ಈವರೆಗೆ ಮಾಡಿರುವಂಥದ್ದು ಅದು ಸಣ್ಣ ಉದಾಹರಣೆ ಕೊಡಬೇಕಾದಂತ ಹೇಳಿದರೆ, ಮೊನ್ನೆ ಇತ್ತೀಚೆಗೆ 1-2 ವರ್ಷ ಹಿಂದೆ ನಡೆದ ಘಟನೆ ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಕೊರೋನಾ ಸಮಯದಲ್ಲಿ ಒಂದು ಸಂಘ ಸಂಸ್ಥೆಯವರು ಸುಮಾರೊಂದು 10-25 ಗಾಡಿ ಬಂದು, ನಾನು ಸಹ ಹೋಗಿದ್ದೆ ವಿಡಿಯೋ ಶೂಟ್ ಮಾಡಲಿಕ್ಕೆ. 25 ಜನ ಸೇರಿ ಒಬ್ಬರಿಗೆ 2-3 ಜನಕ್ಕೆ ಕಿಟ್ ಕೊಟ್ಟರು. ಆದರೆ ಆ ದಿನ ಅವರು ಗೆಸ್ಟಾಗಿ ಬಂದಿದ್ದರು ನಾನು ಕರೆದಾಗ. ಬಟ್ ಅವರಂದರು, ನೋಡು ಸಂಪತ್ತು, ನೀನು ನನ್ನನ್ನು ಕರೆದಿದ್ದಿ, ಇಲ್ಲಿ ಬರೀ 2 ಜನ ಕೊಟ್ಟಿದ್ದಿ, ಇಲ್ಲಿ ತುಂಬ ಜನ ಇದ್ದಾರೆ ಪಾಪದವರು, ನೋಡು ಇಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಲೀಸ್ಟನ್ನು ತಂದುಕೊಡು, ಅವರಿಗೆಲ್ಲ ಕಿಟ್ ಕೊಡು ಅಂತ ಹೇಳಿ ಅವರೇ ಮುಂದೆ ಬಂದು ಸರಿಸುಮಾರು 300 ಜನಕ್ಕೆ ಆ ದಿನ ಒಂದೇ ದಿನ ಕಿಟ್ ಕೊಟ್ಟಿದ್ದೇವೆ. ಇದು ಒಂದು ವಿಶೇಷ. ಯಾಕಂತ ಹೇಳಿದರೆ ಅಂಥ ಮನಸ್ಸು ಬೇರೆಯವರಿಗೆ ಬರಲಿಕ್ಕಿಲ್ಲ. ಹಾಗಾಗಿ ಆ ಒಂದು ವಿಚಾರವಾಗಿ ನಾನು ಈಗ ಹೇಳಬಲ್ಲೆ. ಮತ್ತು ಅವರ ಬಗ್ಗೆ ಅವರ ಒಂದು ಸವಿ ನೆನಪಿಗೋಸ್ಕರ ನಾನು ತುಂಬ ಸಂಘ ಸಂಸ್ಥೆ ಹತ್ರ ಬೇಡಿಕೊಂಡೆ. ಅವ್ರದ್ದೊಂದು ನೆನಪಿಗೆ ಏನಾದರೊಂದು ಮಾಡಬೇಕು, ಏನಾದರೂ ಅವರ ಸವಿ ನೆನಪು ಮುಂದಕ್ಕೂ ಈಗ ನನ್ನ ತಲೆಮಾರಲ್ಲಿ ಇನ್ನು ಮುಂದಕ್ಕೆ ನೋಡೋರಿಗೆ ಅವರೊಂದು ಸವಿ ನೆನಪು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನೊಂದು ಬೇಡಿಕೆ ಇಟ್ಟಿದ್ದೇನೆ. ಅದನ್ನು ಇಲ್ಲಿ ಸಂಘ ಸಂಸ್ಥೆ ಹತ್ರ ನಾನು ಬೇಡಿಕೊಂಡಾಗ ಅವರ ಬಗ್ಗೆ ಒಂದು ಬೇರೆಲ್ಲ ವ್ಯಕ್ತಿಗಳ ಒಂದು ವಿಗ್ರಹ, ಪುತ್ತಲಿಕೆ ಅಂತ ಹೇಳ್ತಾರೆ, ಆ ವಿಗ್ರಹ ಒಂದು ಗ್ರೌಂಡ್ ಏನು ಸರ್ಕಲಲ್ಲಿ ಇರುತ್ತೆ. ಬಟ್ ಅವರದ್ದೇ ಆದ ಒಂದು ಹೊಸ್ಮಾರಲ್ಲಿ ಒಂದು ಅಣ್ಣಾಜಿ ಅವ್ರದ್ದು ಏನು ಸರ್ಕಲಲ್ಲಿ ಅವ್ರದ್ದು ಒಂದು ಸ್ಮರಣಾರ್ಥ ಏನಾದರೂ ಮಾಡಬೇಕು ಅನ್ನೋಂಥದ್ದು ಸುಮಾರು ಜನ ಒಪಿನಿಯನ್. ಗೊತ್ತಿಲ್ಲ, ಅದು ಹಾಗೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮುಂದೆ ಅವರ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ನಿಮ್ಮ ಮುಂದೆ ತರ್ತಿದ್ದೇನೆ. ಮತ್ತು ಅವರ ಬಗ್ಗೆ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಆದರೆ ನಮಗೆ ಒಂದು ಅವ್ರು ಮಾಡಿರುವಂಥ ಏನು ಸೇವೆ ಇದೆ, ಖಂಡಿತವಾಗಲೂ ಅವರ ಒಂದು ನಮಗೆ ಏನು ಮಾರ್ಗದರ್ಶನ ಅಂತ ಹೇಳ್ಬೋದು. ಅದೇ ರೀತಿಯ ಅವರು ಮಾಡಿದಂಥ 1% ಆದರೂ ನಾವು ಯುವಕರು ಮುಂದೆ ಮಾಡುವಂಥದ್ದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಜೈ ಜಿನೇಂದ್ರ.